we are discussing a verb here. As we all discussed, ನಾವು ಡಿಸ್ಕಸ್ ಮಾಡಿದ್ವಲ್ಲ, ವರ್ಬ್ ಇಸ್ ಅ ಕಿಂಗ್ ಮೇಕರ್. ಕಂಪ್ಲೀಟ್ ಗ್ರಾಮರ್ ಅಲ್ಲಿ ವರ್ಬ್ ಇಸ್ ಅ ಕಿಂಗ್ ಮೇಕರ್. ನಾವು ಅನ್ಕೊಂಡಿದ್ವಲ್ಲ, ಸೆಂಟೆನ್ಸ್ ಅಲ್ಲಿ ಏನಿದ್ರೂ ಇಲ್ಲದೆ ಹೋದ್ರೂ ವರ್ಬ್ ಮಾತ್ರ ಇರಬೇಕು. ವರ್ಬ್ ಇದ್ರೆ ಸಾಕು, ಇಟ್ ವಿಲ್ ಬಿ ಕಾಲ್ಡ್ ಆಸ್ ಅ ಸೆಂಟೆನ್ಸ್. ಅಷ್ಟು ನೋಡಿದ್ವಿ ನಾವು. ವರ್ಬ್ ಅಗೇನ್, ವರ್ಬ್ ಅಂದ್ರೆ ಏನು? ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನೋಡಿದ್ವಿ. ಇಟ್ ಈಸ್ ಅ ವರ್ಡ್ ವಿಚ್ ಡಿಫೈನ್ಸ್ ಟೂ ಥಿಂಗ್ಸ್. ಒನ್ ಈಸ್ ಆಕ್ಷನ್, ದ ಅದರ್ ಈಸ್ ಸ್ಟೇಟ್. ಅಗೇನ್, ಈಗ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದ್ರೆ ಯು ಕ್ಯಾನ್ ವಾಚ್ ಆಲ್ ದೀಸ್ ವಿಡಿಯೋಸ್ ಇನ್ 1.5x ಸ್ಪೀಡ್ ಇಫ್ ಪಾಸಿಬಲ್. ಇಲ್ಲ 2x ಸ್ಪೀಡ್ ಅಲ್ಲಿ ನೀವು ನೋಡಕ್ ಆಗ್ತಾ ಇದೆ ಅಂತಂದ್ರೆ ವಾಚ್ ಇಟ್ ಇನ್ 2x ಸ್ಪೀಡ್ ಬಿಕಾಸ್ ಇಟ್ ವಿಲ್ ಸೇವ್ ಯುವರ್ ಟೈಮ್. ನಾವು ಸಿ, ವರ್ಬ್ ಅಂದ್ರೆ ಏನು? ವರ್ಬ್ ಇಸ್ ಅ ವರ್ಡ್ ವಿಚ್ ಟೆಲ್ಸ್ ಅಸ್ ಅಬೌಟ್ ಐದರ್ ಆಕ್ಷನ್ ಆರ್ ಅ ಸ್ಟೇಟ್. ಈ ಎರಡೇ ಹೇಳೋದು ನೋಡಿದ್ವಿ. ಬಟ್ ಅಗೇನ್, ಆಕ್ಷನ್ ಹೇಳೋದೇನಂತ ಹೇಳ್ತೀವಿ ನಾವು? ಮೈನ್ ವರ್ಬ್ ಅಂತ ಹೇಳ್ತೀವಿ ಅಲ್ವಾ? ಆ್ಯಂಡ್ ಸ್ಟೇಟ್ ಅಂದ್ರೆ ಏನು? ಸ್ಟೇಟ್ನ ವಾಟ್ ಇಸ್ ದಿಸ್ ಹೇಳೋದು ನಾವು ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೀವಿ, ರೈಟ್? ವಾಟ್ ಇಸ್ ದಿಸ್ ಮೈನ್ ವರ್ಬ್, ವಾಟ್ ಇಸ್ ದಿಸ್ ಹೆಲ್ಪಿಂಗ್ ವರ್ಬ್ ಅಂತ ನೋಡೋಣ. ಫಸ್ಟ್, ಸಪೋಸ್ ವಾಟ್ ಇಸ್ ದಿಸ್? ಸಪೋಸ್ ವಾಸು ಪ್ಲೇಸ್ ಕ್ರಿಕೆಟ್. ದಿಸ್ ಇಸ್ ಅ ವರ್ಡ್. ಓಕೆ, ಇಲ್ಲಿ ಕೆಲಸ ಏನಾಗ್ತಾ ಇದೆ? ಐ ಮೀನ್ ಆಕ್ಷನ್ ಏನಾಗ್ತಾ ಇದೆ? ಆಕ್ಷನ್ ಇಸ್ ಪ್ಲೇಯಿಂಗ್ ಅಲ್ವಾ? ಆಕ್ಷನ್ ಇಸ್ ಪ್ಲೇಯಿಂಗ್. ಸೊ ಪ್ಲೇಯಿಂಗ್ ಇಸ್ ಅ ವರ್ಬ್, ಪ್ಲೇ ಇಸ್ ಅ ವರ್ಬ್. ವಿಚ್ ಟೈಪ್ ಆಫ್ ವರ್ಬ್? ದಿಸ್ ಇಸ್ ಅ ಆಕ್ಷನ್ ವರ್ಬ್. ವಿಚ್ ಟೈಪ್ ಆಫ್ ವರ್ಬ್? ದಿಸ್ ಇಸ್ ಅ ಆಕ್ಷನ್ ವರ್ಬ್. ಯಾವಾಗಾದ್ರೂ ಸರಿ, ಇನ್ ಅ ಸೆಂಟೆನ್ಸ್ ದ ವರ್ಡ್ ವಿಚ್ tells us about action is a verb which is called as action verb and which is also a main verb. ಆಕ್ಷನ್ನ ಹೇಳೋ ವರ್ಬ್ನ ಏನು ಹೇಳ್ತೀವಿ ನಾವು? ಮೈನ್ ವರ್ಬ್ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂತ ನಿಮಗೆ ಹೆಲ್ಪಿಂಗ್ ವರ್ಬ್ ಹೇಳಿದ ತಕ್ಷಣ ನಿಮಗೆ ಅರ್ಥ ಆಗುತ್ತೆ. ಫಸ್ಟ್ ಇಷ್ಟು ನಿಮಗೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಇಸ್ ಇಸ್ ಓಕೆ? ಎಸ್, ಜಸ್ಟ್ ಮಿನಿಟ್. Anything that which tells us about action is a verb. Any word. Suppose throw, okay, give. ಇವೆಲ್ಲ ಆಕ್ಷನ್ ವರ್ಬ್ಗಳು. ಯಾಕೆ? ಸಮ್ ಆಕ್ಷನ್ ಇಸ್ ಬೀನ್ ಟೋಲ್ಡ್. ಲವ್, ಹೇಟ್ ಆಲ್ಸೋ ಆಕ್ಷನ್ ಅಲ್ವಾ? ರೈಟ್. ಆಸ್ಕ್ ಆರ್ ಯು ಆರ್ ಲರ್ನಿಂಗ್ ನೌ, ರೈಟ್? ಎನಿಥಿಂಗ್ ಈಸ್ ಅ ವರ್ಬ್, ರೈಟ್? ಈ ತರ ಆಕ್ಷನ್ನ ಹೇಳೋ ವರ್ಡ್ಸ್ನ ವರ್ಬ್ ಅಂತ ಹೇಳ್ತೀವಿ. ಇದನ್ನ ನಾವು ವಾಟ್ ಇಸ್ ದಿಸ್ ಸೆಂಟೆನ್ಸ್ ತರ ನಾವು ಬರೀಬೋದಾ? ಎಸ್. ಸಪೋಸ್ ಹಿ ಆಸ್ಕ್ಡ್ ಮೀ, ಏನು? ಅ ಕ್ವಶನ್, ರೈಟ್? ಇದು ಹಂಗೆ. ಸಪೋಸ್ ಶಾಂತಿ ಈಸ್ ಲರ್ನಿಂಗ್ ಇಂಗ್ಲಿಷ್ ಗ್ಲಾಮರ್, ನಾಟ್ ಗ್ಲಾಮರ್, ಇಟ್ ಇಸ್ ಗ್ರಾಮರ್. ಓಕೆ, ರೈಟ್? ಶಿ ಗೇವ್ ಮೀ ಅ ಲ್ಯಾಪ್ಟಾಪ್, ರೈಟ್? ಐ ಲವ್ ಮೈ ಪೇರೆಂಟ್ಸ್, ಐ ಹೇಟ್ reptiles. ಓಕೆ, ರೈಟ್? ಈ ಥರ. ಸೊ ಎಸ್, ವಿ ಕ್ಯಾನ್ ರೈಟ್ ಎನಿ ಸೆಂಟೆನ್ಸ್ ವಿತ್ ಆರ್ ಯೂಸಿಂಗ್ ಅ ವರ್ಬ್. ಇಷ್ಟು ನಿಮಗೆ ಅರ್ಥ ಆಗಿದೆ. ನಾವು ದೀಸ್ ಆರ್ ಆಲ್ ಆಕ್ಷನ್ನ ಹೇಳೋ ವರ್ಬ್ಸ್. ಆಕ್ಷನ್ ಹೇಳೋ ವರ್ಬ್ಸ್ನ ನಾವು ಮೈನ್ ವರ್ಬ್ಸ್ ಅಂತ ಹೇಳ್ತೀವಿ, ರೈಟ್? ಮೈನ್ ವರ್ಬ್ ಅಂದ್ರೆ ಏನು ಗೊತ್ತಾಯ್ತು. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ನೋಡೋಣ. ಫಸ್ಟ್ ಹೆಲ್ಪಿಂಗ್ ವರ್ಬ್ ನೋಡಕ್ ಮುಂಚೆ ಐ ವಿಲ್ ರೈಟ್ ಸಮ್ ಎಕ್ಸಾಂಪಲ್ಸ್. ಓಕೆ, suppose yes, what do we can write? Yeah, I know. Suppose Vasu cleans his house, his home, whatever it is, right? ಇದನ್ನೇ ನಾನು ಸ್ವಲ್ಪ ಚೇಂಜ್ ಮಾಡ್ತೀನಿ ನೋಡಿ. ವಾಸು ಈಸ್ ಕ್ಲೀನಿಂಗ್ ಹಿಸ್ ಕಾರ್. ಏನೋ ಒಂದು ಇಲ್ಲಿ ಏನೋ ಒಂದು ಆಗಲಿ. ಸಪೋಸ್ ವಾಸು ಇಲ್ಲಿ ವಾಸ್ ಕ್ಲೀನಿಂಗ್ ಹಿಸ್ ಕಾರ್. ಏನೊಂದು ವಾಸು ವಿಲ್ ಬಿ ಕ್ಲೀನಿಂಗ್ ಹಿಸ್ ಕಾರ್. ಈಗ ನೋಡಿ, ಇಲ್ಲಿ ವಾಟ್ ಇಸ್ ದಿಸ್ ವರ್ಬ್? ಏನು? ಆಕ್ಷನ್ ಏನು ತೋರಿಸ್ತಾ ಇದೆ? ಕ್ಲೀನ್, ರೈಟ್? ಇಲ್ಲಿ ನೋಡಿ ಕ್ಲೀನಿಂಗ್, ಇಲ್ಲಿ ನೋಡಿ ಕ್ಲೀನಿಂಗ್, ಎಲ್ಲ ಕ್ಲೀನಿಂಗ್. ಓಕೆ, ಎಲ್ಲರಿಗೂ ಗೊತ್ತು ING ಫಾರ್ಮ್ ಇದ್ರೆ ಕಂಟಿನ್ಯೂಸ್ ಫಾರ್ಮ್ ಅಂತ, ರೈಟ್? ಕ್ಲೀನಿಂಗ್ ಇವೆಲ್ಲ ಏನು? ಆಕ್ಷನ್ ವರ್ಬ್ಗಳು. ಸೊ ಆಕ್ಷನ್ ವರ್ಬ್ ಇಸ್ ದ ಮೈನ್ ವರ್ಬ್. ದಿಸ್ ಇಸ್ ದ ಮೈನ್ ವರ್ಬ್.
ದಿಸ್ ಇಸ್ ದ ಮೈನ್ ವರ್ಬ್ ಅಂಡ್ ದಿಸ್ ಇಸ್ ಆಲ್ಸೋ ದ ಸೇಮ್ ಮೈನ್ ವರ್ಬ್. ಬಟ್ ಇಲ್ಲಿ ನೋಡಿ, ವಾಟ್ ಇಸ್ ದಿಸ್? ಮೊದಲನೇ ಸೆಂಟೆನ್ಸ್ ಅಲ್ಲಿ ವಾಸು ಕ್ಲೀನ್ಸ್ ಹಿಸ್ ಹೋಮ್, ರೈಟ್? ಇದಂತ ಒಂದು ಸೆಂಟೆನ್ಸ್. ಈ ಸೆಂಟೆನ್ಸ್ದಲ್ಲಿ ನಮಗೆ ಈಗ ನಿಮಗೆ ವಾಟ್ ಇಸ್ ದಿಸ್ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಗೊತ್ತಾಗುತ್ತೆ. ವಾಸು ಕ್ಲೀನ್ಸ್, ಹೂ ಕ್ಲೀನ್ಸ್ ಅಂತ ಅಂದ್ರೆ ಸಬ್ಜೆಕ್ಟ್ ಬರೋದು. ಹೂ ಆಡ್ ಮಾಡಿದ್ರೆ ಮೈನ್ ವರ್ಬ್ಗೆ ಆರ್ ಆಕ್ಷನ್ ವರ್ಬ್ಗೆ ನಿಮಗೆ ಸಿಗೋದು ಸಬ್ಜೆಕ್ಟ್ ಅಂತ. ಉಲ್ದಿರೋದೇನು? ದಿಸ್ ಇಸ್ ಅನ್ ಆಬ್ಜೆಕ್ಟ್. ಕ್ಲೀನ್ಸ್ ವಾಟ್ ಅಂತಂದ್ರೆ ಹಿಸ್ ಹೋಮ್ ಅನ್ನೋದು. ನೆಕ್ಸ್ಟ್ ಲೇಟರ್ ವಿಡಿಯೋಸ್ ಅಲ್ಲಿ ಗೊತ್ತಾಗುತ್ತೆ. ಬಟ್ ಟಿಲ್ ನೌ ಯು ಥಿಂಕ್ ಆರ್ ಯು ವಾಟ್ ಇಸ್ ದಿಸ್, ಯು ಫಿಕ್ಸ್ ಇಟ್ ದಟ್ ದಿಸ್ ಇಸ್ ಸಬ್ಜೆಕ್ಟ್, ಮೈನ್ ವರ್ಬ್ ಅಂಡ್ ಆಬ್ಜೆಕ್ಟ್. ಓಕೆ, ನಿಮ್ಗೆ ಗೊತ್ತು ಸೆಂಟೆನ್ಸ್ ಅಲ್ಲಿ ದೇರ್ ಆರ್ ತ್ರೀ ಪಾರ್ಟ್ಸ್ ಸಿಕ್ಕಿದಾವೆ, ರೈಟ್? ಇಲ್ಲಿ ಮೈನ್ ವರ್ಬ್ ಅಂದ್ರೆ ಇದೊಂದು. ಆ ತರಹ ಇಲ್ಲಿ ನೋಡಿ, ಇದು ಸಬ್ಜೆಕ್ಟ್ ಆದ್ರೆ ಇಲ್ಲಿ ದಿಸ್ ವಿಲ್ ಆಲ್ಸೋ ಬಿಕಮ್ ಸಬ್ಜೆಕ್ಟ್, ರೈಟ್? ದಿಸ್ ಇಸ್ ಆಬ್ಜೆಕ್ಟ್ ಆದ್ರೆ this will also become object. Very good. Now this is subject, this is object, this is main verb. Then what is this here? Is. ಇಲ್ಲಿ ನೋಡಿ, ಎರಡನೇ ಸೆಂಟೆನ್ಸು, ಮೂರನೇ ಸೆಂಟೆನ್ಸ್, ನಾಲ್ಕನೇ ಸೆಂಟೆನ್ಸು ಎಲ್ಲ ಸೇಮ್ ಇದೆ. ಒಂದೇ ಒಂದು ಚೇಂಜ್ ಆಗಿರೋದು ಈಸ್. ಇಲ್ಲಿ ವಾಸ್ ಬಂತು, ಇಲ್ಲಿ ವಿಲ್ ಬಿ ಬಂತು. ಸಮಥಿಂಗ್ ಹ್ಯಾಸ್ ಬಿನ್ ಚೇಂಜ್ಡ್. ಇದು ಚೇಂಜ್ ಆದ ತಕ್ಷಣ ನಮ್ಗೆ ಏನ್ ಅನಿಸ್ತಾ ಇದೆ? ಕ್ಲೀನ್ ಮಾಡ್ತಾ ಇದ್ದಾನೆ, ಇದು ಕ್ಲೀನ್ ಮಾಡಿದ್ದಾನೆ, ಇದು ಕ್ಲೀನ್ ಮಾಡ್ತಾನೆ, ನೆಕ್ಸ್ಟ್ ಫ್ಯೂಚರಲ್ಲಿ ಮಾಡ್ತಾನೆ ಅಂತ. ಸೊ ಇದು ಮಾಡ್ತಾ ಇದ್ದಾನೆ, ಇದು ಮಾಡಿದ್ದಾನೆ ಅಂತ ವಿಚ್ ವರ್ಡ್ ಇಸ್ ಟೆಲ್ಲಿಂಗ್ ಅಸ್? ಈಸ್ ಅಂಡ್ ವಾಸ್ ಅಷ್ಟೇ, ಮಿಕ್ಕಿದ್ದೇನು ಹೇಳ್ತಾ ಇಲ್ಲ. ಅಂದ್ರೆ ವಾಟ್ ಆರ್ ದೀಸ್ ಈಸ್, ವಾಸ್, ವಿಲ್ ಬಿ ಟೆಲ್ಲಿಂಗ್? ಎಸ್, ಯು ಗಾಟ್ ರೈಟ್. ದೀಸ್ ಆರ್ ಟೆಲ್ಲಿಂಗ್ ಅಸ್ ದ ಟೈಮ್, ರೈಟ್? ಅಂಡ್ ಈಸ್, ವಾಸ್, ವಿಲ್ ಬಿ ಆರ್ helping the main verb by telling the time of action taking place. Was ಅಂತ ಹೇಳಿದ ತಕ್ಷಣ ಈ ಮೈನ್ ವರ್ಬ್ ಆಕ್ಷನ್ ಪಾಸ್ಟ್ ಅಲ್ಲಿ ಆಗ್ತಾ ಇದೆ ಅಂತ. ವಿಲ್ ಬಿ ಅಂತ ಬರ್ದಿದ ತಕ್ಷಣ ಈ ಮೈನ್ ವರ್ಬ್ ಆರ್ ಆಕ್ಷನ್ ವರ್ಬ್ ಫ್ಯೂಚರ್ ಅಲ್ಲಿ ಆಗತ್ತೆ ಅಂತ ತೋರಿಸ್ತಾ ಇದೆ. ಹೆನ್ಸ್ ದಿಸ್ ಈಸ್, ವಾಸ್, ವಿಲ್, ಬಿ ಇವೆಲ್ಲ ಏನು? ದೀಸ್ ಆರ್ ಹೆಲ್ಪಿಂಗ್ ಮೈನ್ ವರ್ಬ್ ಬೈ ಟೆಲ್ಲಿಂಗ್ time of action. Hence these type of verbs are all called as helping verbs, and these helping verbs tell us about the state of action taking place. State determines the time of action. Hence these verbs, helping verbs, tell us about the time of action of the main verb. ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಈಗ ಇದರಲ್ಲಿ ವಾಟ್ ಇಸ್ ದಿಸ್, ಈ ಹೆಲ್ಪಿಂಗ್ ವರ್ಬ್ದಲ್ಲಿ ಎಷ್ಟೊಂದು ಬರ್ತವೆ? ಈಸ್, ಆಮ್, ಆರ್, ವಾಸ್, ವರ್, ಡು, ಡಿಡ್, ಡಸ್, ರೈಟ್? ಇವೆಲ್ಲ ವಿಲ್, ವುಡ್, ಶಾಲ್, ಶುಡ್, ಮೇ, ಮೈಟ್, ಕ್ಯಾನ್, ಕುಡ್, ಈ ಥರ ಆಟ್ ಟು, ನೀಡ್, ಡೇರ್ ಇವೆಲ್ಲ ಬರ್ತವೆ. ವಾಟ್ ಆರ್ ದೀಸ್? ವಾಟ್ ಆರ್ ಮಾಡೆಲ್ಸ್? ವಾಟ್ ಆರ್ ಆಕ್ಸಿಲರಿ ವರ್ಬ್ಸ್? ಈ ಹೆಲ್ಪಿಂಗ್ ವರ್ಬ್ಸ್ ಡಿವೈಡ್ ಆಗುತ್ತವಾ? ಆಗತ್ತೆ. ಹೆಂಗಾಗ್ತವೆ? ಇವೆಲ್ಲ ನೆಕ್ಸ್ಟ್ ಕ್ಲಾಸಲ್ಲೇ ನಾವು ನೋಡೋಣ. ಬಟ್ ಬಿಫೋರ್ ದಟ್ ಯು ನೀಡ್ ಟು ನೋ ಆಲ್ ದಟ್ ವಾಟ್ ಈಸ್ ವರ್ಬ್ ಕಂಟೈನ್ಸ್ ಒಂದು ಆಕ್ಷನ್ ವರ್ಬ್, ಇನ್ನೊಂದು ಸ್ಟೇಟ್. ಸ್ಟೇಟ್ ಟೆಲ್ಸ್ ಅಸ್ ಅಬೌಟ್ ದ ಟೈಮ್ ಆಫ್ ಆಕ್ಷನ್, ರೈಟ್? ನೆಕ್ಸ್ಟ್ ಈ ಮೈನ್ ವರ್ಬ್ ಆಲ್ಸೋ ಚೇಂಜ್ ಆಗುತ್ತೆ, ಡಿಫ್ರೆಂಟ್ ವಿತ್ ರೆಸ್ಪೆಕ್ಟ್ ಟು ಆಬ್ಜೆಕ್ಟ್, ರೈಟ್? ಒಂದು ಟ್ರಾನ್ಸಿಟಿವ್ ವರ್ಬ್, ಇನ್ನೊಂದು ಇನ್ ಟ್ರಾನ್ಸಿಟಿವ್ ವರ್ಬ್, ಇನ್ನೊಂದು ಡೈ ಟ್ರಾನ್ಸಿಟಿವ್ ವರ್ಬ್. ಇವೆಲ್ಲ ನೋಡೋಣ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಒಂದೊಂದಾಗಿ ನೋಡೋಣ. ಬಟ್ ಲೆಟ್ ಅಸ್ ಕೀಪ್ ದಿಸ್ ವಾಟ್ ಇಸ್ ದಿಸ್ ವಿಡಿಯೋ ಶಾರ್ಟ್, ಸ್ವೀಟ್ ಅಂಡ್ ಕ್ಯೂಟ್. ಲೆಟ್ ಮಿ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಯಾರ್, ಟೇಕ್ ಕೇರ್.